ಸರ್, ಇನ್ನೊಂದು ಈ ಲೋಕಾಯುಕ್ತ ಇಡಿ ಕೇಸ್ನಲ್ಲಿ ಲೋಕಾಯುಕ್ತ FIR ಆಗಿದ್ದರೆ ಅಥವಾ ಲೋಕಾಯುಕ್ತದ FIR ಇದ್ದರೆ ಸಹಜವಾಗಿ ಇಡಿಗೆ ಅದನ್ನು ಆ ಕೇಸ್ ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ನಿಮಗೊಂದು ಬಲ ಬಂದಿದೆ ಅನ್ಸುತ್ತೆ. ಹೌದು, ಈಗ ಪ್ರೆಡಿಕೇಟ್ ಅಫೆನ್ಸನ್ನು ತನಿಖೆಯನ್ನು ಲೋಕಾಯುಕ್ತ ಸಂಸ್ಥೆಯವರು ಮಾಡಿದರು. ಲೋಕಾಯುಕ್ತ ಸಂಸ್ಥೆ ಲೋಕಾಯುಕ್ತ ಪೊಲೀಸ್ನವರು ಅಂತಿಮ ವರದಿಯನ್ನು ಸಲ್ಲಿಸಿ ಈ ಅಪರಾಧದ ಆರೋಪ ಏನು ಮಾಡಿದ್ದಾರೆ ಆ ಅಪರಾಧ ಕಂಡು ಬರ್ತಾ ಇಲ್ಲ, ಸಾಕ್ಷಿ ಆಧಾರಗಳಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಅವರು ರಿಪೋರ್ಟನ್ನು ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯ ಅದನ್ನು ಇನ್ನೂ ತೀರ್ಮಾನವನ್ನು ತಗೊಂಡಿಲ್ಲ. ಯಾಕೆಂದರೆ ಬಾಕಿ ಇರುವಂಥ ಭಾಗ ಏನಿದೆ, ಮುಂದಕ್ಕೆ ಮಾಡಿರುವಂಥ ಆರೋಪದ ಭಾಗ ಏನಿದೆ, ಅದರ ತನಿಖೆಗೆ ನಮಗೆ ಕಾಲಾವಕಾಶ ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನವರು ಕೇಳಿದ್ದಾರೆ. ಅದರಿಂದ ಎರಡು ಭಾಗವಾಗಿ ನಾನು ಮಾಡೋದಿಲ್ಲ, ಪೂರ್ಣವಾದಂಥ ನಿಮ್ಮ ತನಿಖೆ ವರದಿಯನ್ನು ಕೊಡಿ, ನಾನು ತೀರ್ಮಾನ ಮಾಡ್ತೀನಿ ಅಂತೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ನ್ಯಾಯಾಲಯ ಇದೆ. ಅದರಿಂದ ಅಂತಿಮ ವರದಿ ಆಗಿದ ಮೇಲಿಂದ ಇವರು ಮತ್ತೆ ಇದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತೊಗೊಂಡೋಗಿದ್ರಲ್ಲ, ಅದು ಕೂಡ ಒಂದು ಕಾರಣ ಮೊನ್ನೆ ತಿರಸ್ಕಾರ ಆಗಲಿಕ್ಕೆ. ಯಾಕಂದರೆ ಅಂತಿಮ ವರದಿ ರಿಪೋರ್ಟ್ ಆಗಿದೆ. ಕೋರ್ಟು ಸ್ಪಷ್ಟವಾಗಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ ಅಂತ ಹೇಳಿದ್ದಾರೆ. ಆ ಪ್ರೊಸೀಡ್ಸ್ ಆಫ್ ಕ್ರೈಮ್ ತಮ್ಮ ಪ್ರಕಾರ ಕೂಡ 14 ನಿವೇಶನ ಮಾತ್ರ. ಪ್ರೊಸೀಡ್ಸ್ ಆಫ್ ಕ್ರೈಮೇ ಇಲ್ಲ ಅಂದಮೇಲೆ ಮನಿ ಲಾಂಡ್ರಿಂಗ್ ಪ್ರಶ್ನೆನೇ ಬರೋದಿಲ್ಲ. ಇದೆಲ್ಲ ಇದ್ರೂ ಬರೀ ನೀವು ರಾಜಕೀಯಕ್ಕೋಸ್ಕರ ಮೇಲ್ಮನವಿಯನ್ನು ಸಲ್ಲಿಸಿದ್ದೀರಿ ಅಂತ ಹೇಳುವಂಥ ಭಾಳ ತೀಕ್ಷ್ಣವಾಗಿ ನ್ಯಾಯಾಲಯ ಹೇಳಿದೆ. ಸರ್, ಇದ್ರ ಜೊತೆಗೆ ಈಗ ಹೈಕೋರ್ಟ್ನಲ್ಲೂ ಕೂಡ ಇಡಿ ವಾದ ಏನಿತ್ತು ಅಂದರೆ, ಈಗಾಗಲೇ ನೀವು ಸ್ಟೇ ಕೇಳಿದಾಗ ಅಂದರೆ ಅದು FIR ಇರ್ಬೋದು, ನೋಟಿಸ್ ಇರ್ಬೋದು, ಅಂದರೆ ಇಡಿಯ FIR ಇರ್ಬೋದು ಅಥವಾ ನೋಟಿಸ್ ಇರ್ಬೋದು, ಅದಕ್ಕೆ ಸ್ಟೇ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಅಬ್ಸರ್ವೇಷನ್ ನಾವು ಸ್ಟೇ ಕೊಡೋದಕ್ಕಾಗಲ್ಲ, ಬಟ್ ಇಡಿ ತನಿಖೆಯನ್ನು ಮುಂದುವರಿಸಬಹುದು, ತನಿಖೆ ಮಾಡ್ಬೋದು ಅನ್ನುವಂಥ ಸೂಚನೆ ಕೊಟ್ಟಿದೆ. ಅಂದರೆ ಮೂಡಾದಲ್ಲಿ ಕೇವಲ ಸಿದ್ದರಾಮಯ್ಯ ಪ್ರಕರಣ ಒಂದಲ್ಲ, ಬೇರೆ ಬೇರೆ ಪ್ರಕರಣಗಳು ಕೂಡ ಇದೆ. ಈಗ ಇಡಿಗೆ ತನಿಖೆ ಮುಂದುವರಿಸ್ಬೋದು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅಂದರೆ ಯಾವ ಭಾಗವನ್ನು ಮಾತ್ರ ಅವರೀಗ ತನಿಖೆ ಮಾಡೋಕ್ಕೆ, ಸಿದ್ದರಾಮಯ್ಯ ಅವರ ಪ್ರಕರಣ ಬಿಟ್ಟು ಉಳಿದಿದ್ದು ಮಾತ್ರ ಮಾಡ್ಬೋದಾ, ಹೇಗೆ? ನೋಡಿ, ಅದು ನಟೇಶ್ ಅವರ ಕೇಸಲ್ಲಿ ತಾವು ಹೇಳ್ತಾ ಇದ್ದೀರಿ. ಅಂದರೆ ಮೂಡಾ ಅವರ ಕಮಿಷನರ್ ಆಗಿದ್ದಂಥ ನಟೇಶ್ ತನಗೆ ಮಾಡಿದಂಥ ನೋಟಿಸನ್ನು ಕೂಡ ಪ್ರಶ್ನೆ ಮಾಡಿದರು ಸರ್ ಉಚ್ಚ ನ್ಯಾಯಾಲಯದಲ್ಲಿ. ಉಚ್ಚ ನ್ಯಾಯಾಲಯ ಆ ನೋಟಿಸನ್ನು ಕೂಡ ರದ್ದುಪಡಿಸಿ ನೀವು ಇಡಿ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಆದೇಶ ಮಾಡಿದರು. ಬಹುಶಃ ತಾವು ಗಮನಿಸಿದರೆ ಏನೋ ಗೊತ್ತಿಲ್ಲ, ನಿಮಗೆ ಕ್ರಮ ಜರುಗಿಸ್ಲಿಕ್ಕೆ ಕೂಡ ನಾನು ಅನುಮತಿಯನ್ನು ಕೊಡ್ತೀನಿ ಅವ್ರ ಮೇಲೆ ಅಂಥೇಳಿ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಯಾರು ನ್ಯಾಯಮೂರ್ತಿಗಳು. ಅದರ ಮೇಲೆ ಮೇಲ್ಮನವಿ ವಿಭಾಗೀಯ ಪೀಠ ಮುಂದೆ ಇಡಿನವರು ಸಲ್ಲಿಸಾಗ ಮಧ್ಯಂತರ ಆದೇಶ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾನು ಈ ಆದೇಶಕ್ಕೆ, ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡೋದಿಲ್ಲ, ಆದರೆ ಈ ಆದೇಶ ಇರೋದ್ರಿಂದ ತನಿಖೆಯನ್ನು ನೀವು ಮುಂದುವರಿಸೋದಕ್ಕಾಗೋದಿಲ್ಲ ಅಂತ ಹೇಳೋದು ಸರಿಯಲ್ಲ, ನೀವು ತನಿಖೆ ಬೇಕಾದರೆ ಮುಂದುವರಿಸ್ಕೊಳ್ಳಿ ಅಂತ ಹೇಳೋದು. ಅದಕ್ಕೆ ಯಾರಿಗೂ ಕೂಡ ಆಕ್ಷೇಪಣೆ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರು ತನಿಖೆ ಏನೇನು ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ, ಆದರೆ ತನಿಖೆಯನ್ನು ಯಾರು ಯಾವ ಪ್ರಕರಣದಲ್ಲಿ ಯಾರ ಮೇಲೆ ರದ್ದಾಗಿದೆ ಅವ್ರಿಗೆ ಮಾತ್ರ ಸೀಮಿತ ಆಗುತ್ತದೆ ಹೊರತು ಪೂರ್ಣವಾಗಿ ನೀವು ಏನೇ ತನಿಖೆ ಮಾಡಬಾರ್ದು ಅಂತೇಳಿ ಯಾವ ನ್ಯಾಯಾಲಯ ಕೂಡ ಹೇಳೋದಿಲ್ಲ. ಅವ್ರಾಗ ಹೇಳಿಲ್ಲ ಅಂದರೂ ಕೂಡ ನಾನು ಹೇಳೋದಂದರೆ, ನ್ಯಾಯಾಲಯ ಅಂಥ ಅವಕಾಶವನ್ನು ಮೀಸಲಿಟ್ಟಿರಲಿಲ್ಲ ಅಂದರೂ ಕೂಡ ಆ ಅವಕಾಶ ಮತ್ತು ಆ ಅಧಿಕಾರ ಮೀಡಿಗೆ ಇದ್ದಿದ್ದೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಈಗ ಇರುವಂಥ ಸಾಕ್ಷ್ಯಾಧಾರಗಳು ಮತ್ತು ತೀರ್ಪಿನ ಪ್ರಕಾರ ಸಿದ್ದರಾಮಯ್ಯ ಅವರ ಕುಟುಂಬ ಮತ್ತು ಬೈರತಿ ಸುರೇಶ್ ಅವರ ವ್ಯಾಪ್ತಿ ಬರಲ್ಲ ಇಡಿಗೆ ಅನ್ನುವಂಥದ್ದು ನಿಮ್ಮ ವಾದ? ಇವ್ರದ್ದು ಬರೋದಿಲ್ಲ, ನಟೇಶದ್ದು ಬರೋದಿಲ್ಲ. ನಟೇಶ್ದು ಬರಲ್ಲ. ಹಾಗಾದರೆ ಇನ್ನೇನು ಉಳಿತದೆ ಅಂತೇಳಿ ಇಡಿನವರೇ ಸ್ಪಷ್ಟ ಮಾಡಬೇಕು. ಇದರಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನಾವು ಎರಡು ಭಾಗವಾಗಿ ವಿಂಗಡಿಸ್ಬೇಕು. ಒಂದನೇದು ಪೂರ್ಣವಾಗಿ ನಿವೇಶನಕ್ಕೆ ಸಂಬಂಧಪಟ್ಟಂಗೆ, ಪಾರ್ವತಮ್ಮನವರಿಗೆ ಸಿಕ್ತಂಥ ನಿವೇಶನಕ್ಕೆ ಸಂಬಂಧಪಟ್ಟಂಗೆ. ಆ ಸಂದರ್ಭದಲ್ಲಿ ಇವತ್ತು ನ್ಯಾಯಮೂರ್ತಿಗಳು ಏನು ಹೇಳಿದರು, ಮೊನ್ನೆ ತೀರ್ಪನ್ನು ಕೊಡ್ತಾ, ಬೈರತಿ ಸುರೇಶ್ ಈಸ್ ನಾಟ್ ಇವನ್ ಅ ಮಿನಿಸ್ಟರ್, ಇದನ್ನು ಕಮೆಂಟ್ ಮಾಡಿದರು. ವಾಟ್ ಈಸ್ ದಿಸ್ ಯು ಆರ್ ಸೇಯಿಂಗ್, ವಾಸ್ ನಾಟ್ ಇವನ್ ಅ ಮಿನಿಸ್ಟರ್ ಎಟ್ ದಟ್ ಪಾಯಿಂಟ್ ಇನ್ ಟೈಮ್ ಅಂತ. ಸರಿ ಅಲ್ವಾ ಅದು? ಯಾಕಂದರೆ ಯಾವಾಗ ನಿವೇಶನವನ್ನು ನೀಡಿದರು, ಆ ನಿವೇಶನ ನೀಡಿದಂಥ ಸಂದರ್ಭದಲ್ಲಿ ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ರಾಜ್ಯದಲ್ಲಿತ್ತು. ಅವತ್ತಿನ ಅಂದಿನ ನಗರಾಭಿವೃದ್ಧಿ ಸಚಿವರು ಬಹುಶಃ ಬೈರತಿ ಬಸವರಾಜ್ ಅವರಿದ್ದಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಆದರೆ ಖಂಡಿತವಾಗಿ ಕಾಂಗ್ರೆಸ್ನ ಶಾಸಕರಾದಂಥ ಬೈರತಿ ಸುರೇಶ್ ಅವರು ಅಂತೂ ಅಲ್ವೇ ಅಲ್ಲ. ಮತ್ತು ಯಾಕೆ ಕೊಟ್ಟರು ನೋಟಿಸ್? ಇದು ಭಾಳ ಸ್ಪಷ್ಟವಾದಂಥ ಒಂದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ನಾವು ಪದೇ ಹೇಳ್ತಾ ಇದ್ದೀವಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳಿರೋದ್ರಿಂದ ಅದನ್ನು ಮತ್ತೆ ಉಲ್ಲೇಖ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಪೂರ್ಣವಾಗಿ ಈ ಮೂಡಾ ಪ್ರಕರಣವನ್ನು ನಾವು ಇದಕ್ಕೊಂದು ಅಂತ್ಯವನ್ನು ಕೊಡಬೇಕಾದ್ರೆ ಈ ಸಂಪೂರ್ಣವಾದಂಥ ಈ ಪ್ರಕರಣವೇನಿದೆ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ಭಾರತೀಯ ಜನತಾ ಪಕ್ಷ ಮತ್ತು JDSನವರ ಒಂದು ಷಡ್ಯಂತ್ರ, ಮುಖ್ಯಮಂತ್ರಿಗಳನ್ನು ಅವರ ಕುರ್ಚಿಯನ್ನು ಅಲ್ಲಾಡಿಸುವಂಥ ಪ್ರಯತ್ನಕ್ಕೆ ಒಂದು ಷಡ್ಯಂತ್ರವನ್ನು ರಚಿಸಿ ಈ ರೀತಿಯಾಗಿ ಮಾಡಿದ್ರು. ಕಾನೂನಿನ ಪ್ರಕ್ರಿಯೆಯನ್ನು ದುರ್ಬಳಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಎದ್ದು ಕಾಣ್ತಾ ಇದೆ. ಹಾಗೆ ಸಂಸ್ಥೆಗಳನ್ನು ಕೂಡ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ನಿನ್ನೆ ಕೂಡ ನಾನು ಮಾಧ್ಯಮದ ಮುಂದೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೆ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ, ಸಾಕು ನೀವು ಮಾಡಿದ್ದು ರಾಜಕೀಯ. ಇವತ್ತು ಜಗಜ್ಜಾಹೀರಾತಾಗಿದೆ, ಎಲ್ಲರಿಗೂ ಬಹಿರಂಗವಾಗಿದೆ. ಮತ್ತೆ ಅದನ್ನೇ ಮಾತಾಡಿಕೊಂಡು ಇಲ್ಲಿ ಅದು ಮಾಡ್ಬೋದು, ಯಾಕೆ ನೋಟಿಸ್ ಹೋಗಿ ಮುಂದೆ ಹಾಜರಾಗ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ಮಾಡ್ಬೋದು. ಇವ್ರು ಹೋದಾಗ ಹಾಜರಾಗಂಗಿಲ್ಲ, ನಾವು ಹೋದಾಗ ಹಾಜರಾಗ್ತೀವಿ. ಅದರಿಂದ ಇದೆಲ್ಲ ಚರ್ಚೆ. ನಾನು
ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ ಒಬ್ಬ ವಕೀಲನಾಗಿ, ರಾಜಕೀಯ ಮತ್ತು ಕಾನೂನು ಇದೆಯಲ್ಲ, ಇದೆರಡನ್ನ ಜೊತೆಗೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕ್ರಿಯೆಗೆ ತಂದೇ ಆದಂಥ ಪವಿತ್ರತೆ ಇದೆ, ಅದನ್ನು ಕಾಪಾಡುವಂಥ ಜವಾಬ್ದಾರಿ ಎಲ್ಲ ರಾಜಕಾರಣಿಗಳ ಮೇಲೆ ಇರುತ್ತೆ. ಅದರ ದುರ್ಬಳಕೆ ಏನು ಇವತ್ತು ಮೂಡ ಪ್ರಕರಣದಲ್ಲಿ ಆಗಿದೆ ಅದು ಬಹಿರಂಗ ಆಗಿದೆ. ಅದನ್ನು ಮಾಡಿದಂಥವ್ರು BJP ಮತ್ತು JDSನವರು. ಅವ್ರಿಗೆ ಈಗಾದರೂ ಕೂಡ ಬುದ್ಧಿ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಿಮ್ಮ ಜೊತೆ ಮಾತಾಡೋದಕ್ಕೆ. ಇದಿಷ್ಟು ಪೊನ್ನಣ್ಣ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.